ಉಡುಪಿಗೆ ಬಂದಾಗ ಮಧ್ವ ಸರೋವರ ಸ್ನಾನ, ಮುದ್ದು ಕೃಷ್ಣನ ದರ್ಶನ, ಇದು ಎರಡು ಮಾಡಿದೆ ಎಷ್ಟೋ ಜನ ಬರ್ತಾರೆ ಬಿಸ್ನೆಸ್ ಮೇಲೆ. ಉಡುಪಿ ಒಳ್ಳೆ ಬಿಸ್ನೆಸ್ ಪಾಯಿಂಟ್ ಬರ್ತಾರೆ. ಇನ್ನು ಕೆಲವರು ರಥಬೀದಿಗೆ ಬರ್ತಾರೆ ರೀ, ಶಾಪಿಂಗ್ ಮಾಡಿ ದೇವ್ರ ಕಡೆಯಿಂದ ಶಾಪ ತೊಗೊಂಡು ಹೊರಟು ಬಿಡ್ತಾರೆ. ಬರೋದು ದೇವ್ರ ನೋಡ್ಲಿಕ್ಕಲ್ಲ, ಶಾಪಿಂಗ್. ಇವು ಭಾರಿ ಶಾಪಿಂಗೇ ಭಾರಿ ಅಟ್ರಾಕ್ಷನ್. ಇವಾಗ ನೋಡಿ ಸುತ್ತಲೂ ಕೃಷ್ಣನ ನೋಡಲಿಕ್ಕೆ ಬಿಡಲ್ಲ. ಕೃಷ್ಣನಿಗಿಂತಲೂ ಸುತ್ತಲಿರೋ ಸಾಮಾನ್ಯ ಅಟ್ರಾಕ್ಷನ್ ಜಾಸ್ತಿ. ಏನು ಚೆನ್ನಾಗಿದೆ, ಅದೇನು ಚೆನ್ನಾಗಿದೆ, ಕಂಗಳಿದ್ಯಾತಕೋ, ಅದು ಇದು ನೋಡಿ ಚೆನ್ನಾಗಿದೆ ಅಂತೀರಿ. ಮುದ್ದು ಕೃಷ್ಣನ ಮುಖ ನೋಡಿಲ್ಲ ನೀವು. ನೋಡಿದರೆ ಆ ಪರಾತ್ಪರ ವಸ್ತುವಾದ ಪರಮಾತ್ಮನ ಮುಖವನ್ನು ಕಣ್ಣು ಚೆನ್ನಾಗಿ ನೋಡಿದರೆ ಇನ್ನೊಂದನ್ನು ಚೆನ್ನಾಗಿದೆ ಅಂತ ಅಂತಿರಲಿಲ್ಲ. ಅಂತಿದೆ ಅಂದರೆ ನಿಮ್ಮ ಕಣ್ಣು ದೇವರನ್ನು ನೋಡಲಿಲ್ಲ. ನೋಡದೆ ಇದ್ಮೇಲೆ ಕಂಗಳಿದ್ಯಾತಕೋ, ಆ ಭಗವಂತನ ನೋಡದೆ ಇದ್ಮೇಲೆ. ಹರಿಪಾದೋದಕ ಸಮ ಕಾವೇರಿ, ಅಲ್ಲಿ ಹರಿಯುವ ಕಾವೇರಿ ನದಿ ಭಗವಂತನ ಪಾದೋದಕಕ್ಕೆ ಸಮಾನ, ಗಂಗೆಗೆ ಸಮಾನ ಅಂತ. ಕೃಷ್ಣನ ಹತ್ರ ಬಂದಾಗ ಇಲ್ಲಿ ತಗೊಳ್ತಿರಲ್ಲ ಕೃಷ್ಣನ ಪಾದೋದಕ, ಅದು ಗಂಗೆಗೆ ಸಮಾನ. ಗಂಗೆ ಏನ್ರಿ, ಕೋಟಿ ಕೋಟಿ ಗಂಗೆಗಿಂತಲೂ ಮಿಗಿಲು ಕೃಷ್ಣನ ಪಾದದಿಂದ ಹರಿದು ಬಂದ ಒಂದು ತೊಟ್ಟು ಜಲ. ಕಲಾಂನಾರ್ಹಂತಿ ಷೋಡಶೀಂ, ಸಾಲಿಗ್ರಾಮದ ಮೇಲೆ ಬಿದ್ದಂತಹ ನೀರು ಗಂಗೆಯ 16ನೇ ಒಂದು ಭಾಗಕ್ಕೂ ಇದಕ್ಕೆ ಸಮ ಅಲ್ಲ. ಗಂಗೆ ಮಿಂದರೆ ಮಲವು ಹಿಂಗಿತು ರಂಗವಲಿಯನೋ ಅಂತ ರಂಗನ ನೋಡದಿದ್ದ ಮೇಲೆ ಅವನ ಪಾದೋದಕವನ್ನು ಸ್ವೀಕಾರ ಮಾಡಿದಾಗ, ಪ್ರೋಕ್ಷಣೆ ಮಾಡಿಕೊಂಡಾಗ ಈ ಅನುಭವ ಬರಲಿಲ್ಲ ಅಂದರೆ ನಿಮಗೆ ಕಂಗಳಿದ್ದೇನು ಪ್ರಯೋಜನ? ಪರಮ ವೈಕುಂಠ ರಂಗನ ಮಂದಿರ, ಪರಮ ವೈಕುಂಠ ರಂಗನ ಮಂದಿರ, ಪರವಾಸುದೇವನ ನೋಡದ. ನೋಡಿ, ಈ ಹಾಡಿಗೆ ದಾಸರದೇ ಮತ್ತೊಂದು ಕಡೆ ವ್ಯಾಖ್ಯಾನ ಇದೆ. ಇಲ್ಲಿ ಹೇಳ್ತಾರೆ ಪರಮ ವೈಕುಂಠ ರಂಗನ ಮಂದಿರ. ರಂಗನ ಮಂದಿರ ಇದೆಯಲ್ಲ, ಇದೇ ವೈಕುಂಠ. ಇದನ್ನೇ ದಾಸರು ನೆರೆಮನೆ ಅಂಗಳವೇ ಉಡುಪಿ ವೈಕುಂಠವು ಅಂತಾರೆ. ನಿಮ್ಮ ಮನೇಲಿ ಮೇಯ್ನ್ ಹಾಲ್ ಇದೆಯಲ್ಲ, ಅದನ್ನು ಕಸ ಗುಡಿಸುವಾಗ ಉಡುಪಿಯ ಕೃಷ್ಣನ ಮಂದಿರವನ್ನು ಗುಡಿಸ್ತಾ ಇದ್ದೀನಿ ಅನ್ನುವ ಭಾವ ಬೇಕಂತೆ. ಊರಲ್ಲಿರೋರೆಲ್ಲ ಪರ್ಕೆ ತಂದು ಕೃಷ್ಣನ ಮಠ ಗುಡ್ಸೋಕ್ಕೆ ಬಂದರೆ ಭಾರಿ ಕಷ್ಟಕ್ಕೆ ಬರುತ್ತೆ. ದಿನ ಮಾಡಲಿಕ್ಕೆ ಆಗೋದೂ ಇಲ್ಲ. ಕಸ ಗುಡಿಸೋರಿಗೆ ಜಾಗ ಬಿಟ್ಕೊಟ್ರೆ ಸಾಕಾಗಿದೆ, ಅದೇ ಪುಣ್ಯ. ಅವ್ರೊಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಹೋಗ್ತಿದ್ರಿ, ಇನ್ನೊಂದು ಕಡೆ ತುಳ್ಕೊಂಡು ಕಸ ಮಾಡ್ಕೊಂಡು ಬರಬಾರ್ದು. ನೀವು ನಿಮ್ಮ ಮನೆ ಕಸ ಗುಡಿಸುವಾಗಲೇ ದೇವರ ಸ್ಮರಣೆ ಮಾಡಿ. ನಿಮಗೆ ದೇವರಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಸರಿಯಾದ ಪರಿಪೂರ್ಣವಾದ ಜ್ಞಾನ ಇತ್ತು ಅಂತಾದರೆ, ಎಲ್ಲ ಕಡೆ ದೇವರಿದ್ದಾನೆ ಎನ್ನುವ ಎಚ್ಚರಿಕೆ ಇದ್ದರೆ ಹೊರಗೆ ಎಲ್ಲೂ ಹೋಗೋದೇ ಇಲ್ಲ. ನಡುಮನೆ ಅದೇ ಉಡುಪಿ ವೈಕುಂಠ. ಇಲ್ಲಿ ಹೇಳ್ತಾ ರಂಗನ ಮಂದಿರ ವೈಕುಂಠ. ನೀವು ವೈಕುಂಠದಲ್ಲಿ ಬಂದು 1000 ಸತಿ ಹೇಳ್ಬೇಕು. ತುಂಬ ಜನಕ್ಕೆ ಹೇಳಬೇಕಾದ್ದಿಲ್ಲ ಇದು. ಪರಮ ವೈಕುಂಠ ರಂಗ ಮಂದಿರ. ಆ ಗರ್ಭಗುಡಿಯೊಳಗಿದ್ದಾನೆ ಯಾರವನು? ಅವನು ಚೋರ ಜಾರ ಅಲ್ಲ, ಪರವಾಸುದೇವನ ನೋಡದ. ದಾಸರು ಒಳಗಿರುವ ಕೃಷ್ಣನನ್ನು ರಂಗವಿಠಲ ಶ್ರೀಪಾದರಾಜರು ಹೇಗೆ ಕಂಡ್ರು ಅಂದರೆ, ಪರವಾಸುದೇವನ ನೋಡದ. ಮೋಕ್ಷಪ್ರದನಾದ ವಾಸುದೇವ. ಈ ನವಗ್ರಹ ಕಿಂಡಿಯಲ್ಲಿ ಏನು ಭಗವಂತನ ನೋಡ್ತಾ ಇದ್ದೀರಿ, ಅವನು ದನ ಕಾಯುವವ ಅಲ್ಲ, ಜನ ಕಾಯುವವ. ಜನಾರ್ದನ, ಮೋಕ್ಷಪ್ರದನಾದ ವಿಷ್ಣು, ವ್ಯಾಪ್ತನಾದ ಶ್ರೀಹರಿ, ಪರಿಪೂರ್ಣನಾದ ಗೋವಿಂದ ಅಂತ ನೋಡಬೇಕು. ಅದು ಬಿಟ್ಟು ಅಂಥ ಗೋವಿಂದನನ್ನು ನೋಡದೇ ಇದ್ದ ಕಂಗಳಿದ್ಯಾತಕೋ. 50 ಆಯಿತು, 60 ಆಯಿತು. ನಾನು ಎಷ್ಟೋ ಬಾರಿ ನೋಡುವಾಗ ಈ ಭಾವದಿಂದ ನೋಡಲಿಲ್ಲ. ಕೃಷ್ಣ ತನ್ನ ವಿಶ್ವರೂಪವನ್ನು ಅರ್ಜುನನಿಗೂ ಮುಂಚೆ
ದುರ್ಯೋಧನನ್ಗೆ ತೋರಿಸ್ದ. ದುರ್ಯೋಧನ ಏನೋ ಅವರ ಅಪ್ಪಂಗೂ ತೋರಿಸ್ದ. ಇಬ್ಬರು ನೋಡಿದ್ರು. ನೋಡಿದವ್ರಿಗೆಲ್ಲ ಕೃಷ್ಣನ್ನ ಕೃಷ್ಣ ಭಗವಂತ ಅನ್ನುವ ಭಾವ ಬರಲಿಲ್ಲ. ಆ ಭಾವದಿಂದ ನೋಡಲಿಲ್ಲ. ದೇವರು ತನ್ನ ವಿಶ್ವರೂಪವನ್ನು ತೋರಿದ ಒಡನೆ ಧೃತರಾಷ್ಟ್ರನಿಗೆ ಪರವಾಸುದೇವ ಅನ್ನುವ ಭಾವ ಬಂತು. ಭಕ್ತಿಯಿಂದ ಕೈ ಮುಗಿದ. ದುರ್ಯೋಧನಂಗೆ ಬರಲೇ ಇಲ್ಲ. ದುರ್ಯೋಧನ ಅಂದ, ನಿಂತರ ನಾಟಕ ಆಡೋರು ನಮ್ಮಲ್ಲಿ ತಿಂಗಳ ಸಂಬಳಕ್ಕಿದ್ದಾರೆ, ಇದೆಲ್ಲ ನನ್ನ ಮುಂದೆ ನಾಟಕ ತೋರಿಸ್ಬೇಡ, ಕ್ಲೋಸ್ ಮಾಡು ನಿಂದು ಅಂದ. ಅರ್ಥ ಏನು ಗೊತ್ತಾ? ಕೃಷ್ಣನ್ ನೋಡೋದು ಮುಖ್ಯ ಅಲ್ಲ, ಯಾವ ಭಾವನೆಯಿಂದ ನೋಡ್ತೀರಿ. ಯದ್ ಭಾವಂ ತದ್ಭವತಿ. ಭಾವವಿಲ್ಲದ ಭಕುತಿ ಅದು ಕುಹಕ ಯುಕುತಿ. ಸುಮ್ಮನೆ ದೇವರ ಪ್ರದಕ್ಷಿಣೆ ಮಾಡೋದು, ಸುಮ್ಮನೆ 9 ರಂಧ್ರಗಳಲ್ಲಿ ನೋಡ್ತಾ ನಿಂತ್ಕೊಂಡು ಬಿಡೋದು. ಭಾವ ಏನಿದೆ ಅದು ಹೇಳಿ. ಭಾವ ಇಲ್ಲ ಅಂದರೆ ನೋಡಿ, ಕಂಗಳಿದ್ಯಾತಕೋ. ದೇವರನ್ನು ನೋಡುವಾಗ ಹಾರ ಹೀರ ವೈಜಯಂತಿ ತೋರ ಮುತ್ತಿನ ಹಾರ ಪದಕ ತೇರ ನೇರಿ ಬೀದಿಲಿ ಬರುವ ರಂಗವಿಠಲರಾಯನ ನೋಡದ ಕಂಗಳಿದ್ಯಾತಕೋ. ನೋಡಿ, ನಾಳೆ ಅಷ್ಟಮಿ ದಿನ ದೇವರ ಉತ್ಸವ ಬರುತ್ತೆ. ನಿಮ್ಗೆ ಆಶ್ಚರ್ಯ ಗೊತ್ತಾ? ಕೃಷ್ಣ ಇಷ್ಟೇ ಇರ್ತಾನ್ರಿ, ರಥ ಭಾರಿ ದೊಡ್ಡದಿರುತ್ತೆ ರೀ. ಈ ರಥದ ಒಳಗೆ ಕೃಷ್ಣನ್ ಕಾಣೋದಿದೆಯಲ್ಲ, ಅದು ಭಾಳ ಕಷ್ಟ. ಇದು ಯಾವುದೋ ಹೊರಗಿನ ರಥ ಅನ್ಕೋಬೇಡಿ, ಇದು ರಥ, ದೇವರು ಕೊಟ್ಟ ರಥ. ದೇಹ, ಈ ದೇಹಕ್ಕೂ ಇಂದ್ರಿಯಗಳೇ ಕುದುರೆಗಳು, ಮನಸ್ಸೇ ಸಾರಥಿ, ಜೀವ ಒಳಗಿರುವ ರಥಿಕ. ದೇವರು ಇದರ ಒಳಗಿದ್ದಾನೆ, ನೋಡಬೇಕು. ನಮಗೆ ಎಲ್ಲ ಕಾಣತ್ರಿ, ದೇವರು ಮಾತ್ರ ಕಾಣಲ್ಲ. ಕಣ್ಣು ಕಾಣತ್ತೆ, ಕೈ ಕಾಣಿಸುತ್ತೆ, ಕಾಲು ಎಲ್ಲ ಕಾಣುತ್ತೆ. ಅಂತರಂಗದೊಳಗೆ ಹರಿಯ ಕಾಣದವ ಹುಟ್ಟು ಕುರುಡನು. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ. ರಥದ ಒಳಗಿರುವ ಕೃಷ್ಣನನ್ನು ಕಂಗಳಿಂದ ನೋಡಬೇಕು. ದೇವರು ಕೊಟ್ಟ ಕಣ್ಣು ಸಾರ್ಥಕ ಆಗಬೇಕಾದ್ರೆ, ದೇವರು ಕೊಟ್ಟ ಕಣ್ಣು ಸಾರ್ಥಕ ಆಗಬೇಕಾದ್ರೆ, ತುಂಬ ಜನ ಹೀಗೆ, ಎಲ್ಲಿ ಗಲಾಟೆ ಇರುತ್ತೆ ಆಚಾರ್ಯ ಅಲ್ಲಿ ನಾನು ಬರೋಲ್ಲ ಅಂತ. ಗಲಾಟೆ ಇದೆ, ನೀವು ಗಲಾಟೆ ಮಾಡೋಕ್ಕೆ ಹೋಗಬೇಡಿ, ದೇವರು ನೋಡಿ. ಗಲಾಟೆ ಒಳಗೆ ದೇವರು ನೋಡಬೇಕು. ಯಾರಿಲ್ಲ ಹಾಗೆ ತಪಸ್ಸು ಮಾಡಿದ್ರೆ ತಪಸ್ಸಲ್ಲ. ನೂರಾರು ಡಿಸ್ಟರ್ಬೆನ್ಸ್ ಮಧ್ಯದಲ್ಲಿಯೂ ನಿಮ್ಮ ಮನಸ್ಸು ಏಕಾಗ್ರವಾಗಿದ್ದರೆ ಅದನ್ನು ಏಕಾಗ್ರತೆ ಅಂತ. ಕೆಲವರು ಹೇಳ್ತಾರೆ, ಆಚಾರ್ಯ ನಾನು ಮನೇಲಿ ಜಗಳನೇ ಆಡಲ್ಲ ಅಂತ. ಮನೇಲಿ ಯಾರೂ ಇಲ್ಲೇ ಇಲ್ಲ ರೀ, ಇವನೊಬ್ಬನೇ ಇದ್ದಾನೆ, ಜಗಳ ಎಲ್ಲ ಆಡ್ತೀರಿ. ಮನೇಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ಸೊಸೆ ಎಲ್ಲ ಇರಬೇಕು, ನೀವು ಜಗಳ ಆಡಿರಬಾರ್ದು, ಅದು ಗ್ರೇಟ್ ಅನ್ನಬೇಕು. ಯಾರು ಇಲ್ಲೇ ಇಲ್ಲ, ಮನೇಲಿ ಇವನೊಬ್ಬನೇ, ನಾ ಜಗಳ ಆಡಲ್ಲ ಅಂದರೆ ಅದು ಹೇಗೆ ಪ್ರಯೋಜನ ಇಲ್ವೋ? ಹಾಗೆ ಭಗವಂತನ ದರ್ಶನ ಎಲ್ಲ ಕೊಂಬು ಕಹಳೆ ಗಲಾಟೆ ಎಲ್ಲದರ ಮಧ್ಯದಲ್ಲಿ ನಾವು ಆ ರಥದಲ್ಲಿ ಪುಟ್ಟ ಕೃಷ್ಣ ಏನು ಕೂತಿದ್ದಾನೆ, ಹೃದಯದ ಒಳಗಿರುವ ಭಗವಂತನ ನೋಡುವ ಪ್ರಯತ್ನ ಮಾಡಬೇಕಂತೆ. ಹೇಗಿದ್ದಾನೆ? ಹಾರಗೀರ ವೈಜಯಂತಿ ತೋರ ಮುತ್ತಿನ ಪದಕ ಹಾರ. ಅದ್ಭುತವಾದ ಆಭರಣಗಳಿಂದ ನಿಲುವಾಭರಣ ಸುಂದರ. ಖಾಲಿ ಖಾಲಿ ನನ್ನ ಸ್ಮರಣೆ ಮಾಡಬೇಡಿ ಅಂತ ಹೇಳಲಿಕ್ಕೆ ದೇವರು ಬರುವಾಗಲೇ ಮಹಾರಹ ವೈಡೂರ್ಯ ಕಿರೀಟ ಕುಂಡಲತ್ವಿಷ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚ್ಯಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ. ಭಗವಂತ ಎಷ್ಟು ಆಭರಣಗಳನ್ನು ಅವನು ಧಾರಣೆ ಮಾಡಿದ್ದ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಪದಕ ಸರಿಗೆಯ ಜಾಂಬು, ಅವನು ಅನೇಕ ಪದಕಗಳನ್ನು ಧಾರಣೆ ಮಾಡ್ತಾರೆ. ಜಗನ್ನಾಥದಾಸರು ವರ್ಣನೆ ಮಾಡುವಾಗ ಎಂದು ಕಾಂಬೆನೋ ಪಾಂಡುರಂಗ ಮೂರುತಿಯ ಇಂದೂ ಭಾಗ ನಿವಾಸ. ನರ ಅಂದರೆ ಒಂದರ್ಥ ಅರ್ಜುನ, ನರ ಅಂದರೆ ಮನುಷ್ಯ. ನರನ
ಸಾರಥಿಯ, ಈ ದೇಹ ಅನ್ನುವ ರಥದಲ್ಲಿ ವಾಸ ಮಾಡುವ ಜೀವನಿಗೂ ದೇವರೇ ಸಾರಥಿ. ಈ ಸಾರಥಿಯನ್ನು ನೋಡಬೇಕು. ಯಾವತ್ತು ನೋಡೋದು? ಎಂದು ಕಾಂಬೆನು ಪಾಂಡುರಂಗ ಮೂರುತಿಯ ಇಂದು ಭಾಗ ನಿವಾಸ ನರನ ಸಾರಥಿಯ. ಹೇಗಿದ್ದಾನೆ ದೇವರು? ಏನು ನೋಡಬೇಕು? ದೇವ್ರದ್ದು ನೋಡುವಾಗ ಏನು ನೋಡಬೇಕು? ದೇವರ ಪಾದ ನೋಡಬೇಕಂತೆ. ಅದು ದೇವರ ಪಾದ ನಿಮಗೆ ಹೇಗಾರು ಕಾಣಲಿ, ನೀವು ಕಾಣಕ್ಕೆ ಮುಂಚೆ ತಿಳಿರಿ, ತಿಳಿದು ಕಾಣ್ರಿ, ಆಗ ಚೆನ್ನಾಗಿ ಕಾಣುತ್ತೆ. ಏನು ತಿಳಿಬೇಕು? ಅರುಣೋಬ್ಜೋಪಮಚಾರು ಚರಣಾಂಗುಲಿ ನಖರ. ಅರುಣ ಆಗತಾನೆ ಅರುಣೋದಯ ಆದಾಗ ಏನು ಕೆಂಪಿದೆ, ಭಗವಂತನ ಅಂಗಾಲು ಅಷ್ಟು ಕೆಂಪಾಗಿದೆ ಅಂತ ನೋಡಬೇಕಂತೆ. ಅಷ್ಟೇ ಅಲ್ಲ, ನಖರ ದೇವರ ಪಾದದ ಬೆರಳಿನ ಉಗುರು ಅದು ಕೆಂಪಾಗಿದೆಯಂತೆ. ತರುಣೇಂದು ಛವಿ ತಿರಸ್ಕರಿಸುವ ಪ್ರಖರ, ಸೂರ್ಯನ ಕಾಂತಿಯನ್ನು ಧಿಕ್ಕರಿಸುವಂತಹ ಕಾಂತಿ ದೇವರ ಪಾದದ ಬೆರಳಿನ ಕಾಂತಿ. ಅಷ್ಟು ಕಾಂತಿಯಿಂದ ಯುಕ್ತವಾಗಿದೆ ಅಂತ ನೋಡಬೇಕಂತೆ. ಅಷ್ಟೇನಾ? ಅಷ್ಟು ನೋಡೋದು ಸಾಲದು. ಹಾಗೆ ಚೂರು ಮೇಲೆ ಹೋಗಿ ದೇವ್ರ ಕಾಲಲ್ಲಿರೋ ಗೆಜ್ಜೆ ನೋಡಬೇಕಂತೆ. ಹೇಗಿದೆ ಅದು? ಕಿರುಗೆಜ್ಜೆ. ಕಿರುಗೆಜ್ಜೆ ಅಂದರೆ ಪೂರ ಕಾಲು ಸುತ್ತಲದಲ್ಲಿ ಒಂದು ಕಡೆ ಗೆಜ್ಜೆ ಗೊಂಚಲು. ಒಂದು ಸತಿ ದೇವ್ರ ಕಾಲಿಟ್ಟರೆ ಜಲ್ ಅನ್ಬೇಕು ಶಬ್ದ. ಶಬ್ದ ಕೇಳಿ ದೇವರು ಬಂದ. ಶಬ್ದ ಅಂದರೆ ನಿರ್ದುಷ್ಟವಾದ ಶಬ್ದಗಳು ವೇದ. ಆ ವೇದಗಳಿಂದಲೇ ಭಗವಂತ ತಿಳಿತಾನೆ. ಅವರಮ್ಮಂಗೆ ಕೃಷ್ಣ ಬಂದಿದ್ದು ಹೇಗೆ ಗೊತ್ತಾಗ್ತಿತ್ತು ಅಂದರೆ ಗೆಜ್ಜೆ ಸಪ್ಪಳ. ಒಂದು ಸತಿ ಜಲ್, ಓ ಕೃಷ್ಣ ಬಂದ. ಹೇಗೆ ಗೊತ್ತಾಯಿತು? ಶಬ್ದದಿಂದ. ಶಬ್ದ ಅಂದರೆ ಯಾವುದು? ವೇದ. ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ. ಆ ಭಗವಂತನ ತಿಳಿಬೇಕಂದ್ರೆ ನಿರ್ದುಷ್ಟವಾದ ಶಬ್ದ ಅಂತ ಗಿರುಗೆಜ್ಜೆಯನ್ನು ಹಾಕ್ಕೊಂಡಿದ್ದಾನೆ. ಕಡಗಾನೂಪುರ ಪೆಂಡೇಶಪರ. ದೇವ್ರ ಕಾಲಲ್ಲಿ ಒಂದೇ ಡಿಸೈನ್ ಅಲ್ಲ ರೀ. ಮೊದಲು ಗೆಜ್ಜೆ ಹಾಕ್ಕೊಂಡಿದ್ದಾನೆ, ಅದರ ಮೇಲೆ ಕಡಗ ಹಾಕಿದ್ದಾನೆ, ಅದರ ಮೇಲೆ ಮತ್ತಿನ್ನೊಂದು ನೂಪುರವನ್ನು ಹಾಕ್ಕೊಂಡಿದ್ದಾನೆ, ಪೈಜಣವನ್ನು ಹಾಕ್ಕೊಂಡಿದ್ದಾನೆ. ದೇವರ ಕಾಲಿನ ಆಭರಣಗಳು. ಆಮೇಲೆ ರಂಭಾ ಪೋಲುವ ಊರು ಹೊಂಬಣ್ಣಾಂಬರವ. ರಂಭ ಅಂದರೆ ಬಾಳೆಹಣ್ಣು. ಬಾಳೆಯ ಒಂದು ದಿಂಡು ಹೇಗಿರಬೇಕು ಹಾಗೆ ಇರುವಂತಹ ಅವನ ಊರು ತೊಡೆಭಾಗ. ಅದರ ಮೇಲೆ ಹೊಂಬಣ್ಣ ಅಂಬರವ ಅಂದರೆ ಬಂಗಾರದ ಬಣ್ಣದ ಅಂಬರ ಬಟ್ಟೆಯನ್ನು ಭಗವಂತ ಪೀತಾಂಬರವನ್ನು ಹುಟ್ಟಿದ್ದಾನೆ. ಕೃಷ್ಣ ಹುಟ್ಟಿದಾಗ ಯಾವುದನ್ನು ವೇದವ್ಯಾಸ ದೇವರು ವರ್ಣನೆ ಮಾಡಿದ್ದಾರೆ, ಏನು ವಸುದೇವ ನೋಡಿದ್ದಾನೆ ಅದನ್ನೇ ಹೇಳ್ತಾ ಇದ್ದಾರೆ. ಹೊಂಬಣ್ಣಾಂಬ ಕುಂಬಿ ಮಸ್ತಕದೋಲ್ನಿ ತಂಬಾದಿ ಪೊಳೆವ ಕಂಬೂಮೆ ಕಲಕಂಜ ಗಂಭೀರ ನಾಭಿ. ಆಳವಾದ ದೇವರ ಹೊಕ್ಕಳಂತೆ. ನಾಭಿಕೃತಂ ಭುವನಗೋದರ. ಭಾಗವತ ಏಕಾದಶದ ವರ್ಣನೆ ಮಾಡುವಾಗ ಹೇಳ್ತಾರೆ, ಆ ಭಗವಂತನ ನಾಭಿ ಕಮಲವನ್ನು ಚಿಂತನೆ ಮಾಡಬೇಕು. ಅದೆಲ್ಲ ಹೇಳ್ತಾ ಪದಕ ಸರಿಗೆ ಯುಜಾಂಬೂನದ ಕಂಜ ಕಂಠ ತೆರೆದಾನಿ ಕರಬಾಹು ಚದುರಾಭುಜ ಕೀರ್ತಿ ಸುವಿಶ ಬದರ ಸಂಕಾಶಾಂಗದ ರತ್ನ ಕಟಕ ಪದುಮಾರುಣಕರ ಯುಗ್ಮ ಕಟಿಯಲ್ಲಿ ಇಟ್ಟವನ. ಅವನು ತೋಳಲ್ಲಿ ಕಂಕಣವನ್ನು ಹಾಕಿದ್ದಾನೆ, ಭುಜದಲ್ಲಿ ಭುಜಕೀರ್ತಿಯನ್ನು ಹಾಕಿದ್ದಾನೆ, ನಾಗಮುರಿಗೆಯನ್ನು ಹಾಕಿದ್ದಾನೆ, ಭುಜಕೀರ್ತಿಯನ್ನು ಹಾಕ್ಕೊಂಡಿದ್ದಾನೆ. ಇಷ್ಟೆಲ್ಲ ಹಾಕ್ಕೊಂಡು ಸೊಂಟದಲ್ಲಿ ಕಟಿಯಲ್ಲಿ ಕರಬಿಟ್ಟವನ. ಯಾಕೆ ದೇವರಿಗೆಲ್ಲ ಮಾಡ್ತಾನೆ ಅಂದರೆ ಅವನು ನೋಡಿ, ಇವಾಗ ನಾವೆಲ್ಲ ಕೆಲವು ಸತಿ ಫೋಟೋ ತೆಗೆಸ್ಕೊಳ್ಳುವಾಗ ಕೆಳಗೆ ಕೈ ಇಟ್ಕೊಂಡು ಬರೀ ಇಷ್ಟೇ ತೆಗೆಸ್ಕೊಳ್ತೀವಿ. ಯಾಕಂದರೆ ಮುಂದಿಂದ ಏನು ಕಾಣಬಾರ್ದು, ಯಾವ ಚೆನ್ನಾಗಿರಲ್ಲ, ಅದಕ್ಕೇನು ಕಾಣಬಾರ್ದು ಅಂತ ಇಷ್ಟೇ ತೆಗೆಸ್ಕೊಂಡಿರ್ತೀವಿ, ಫೇಸ್ ಮಾತ್ರ. ದೇವ್ರದ್ದು ಎಲ್ಲ ಅವಯವ ನೋಡಬೇಕು.
ಅಪೂರ್ಣತೆಯಿಂದ ಪೂರ್ಣತೆಗೆ ಎಡೆಗೆ ಹೋಗಬೇಕಾದ್ರೆ ದೇವರ ದರ್ಶನವನ್ನು ಪರಿಪೂರ್ಣವಾಗಿ ಮಾಡಬೇಕು ಅಂತ ತೋರಿಸ್ಲಿಕ್ಕೆ ದೇವರು ತನ್ನ ಪಾದ, ಬೆರಳು, ಆ ಪಾದದ ಮೇಲಿರುವ ಗೆಜ್ಜೆ, ಅದರ ಪೈಜನ, ಅದರ ಒಡ್ಯಾಣ ಎಲ್ಲವನ್ನು ಒಂದೊಂದೇ ದಾಸರು ಕಂಡದ್ದನ್ನೆಲ್ಲ ಆ ವರ್ಣನೆ ಮಾಡ್ತಾ ಇದ್ದಾರೆ. ನಾವು ದೇವರ ಮುಂದೆ ನಿಂತಾಗ ದೇವರ ಪಾದವನ್ನು ನೋಡುವಾಗ ಎಲ್ಲ ಭಾವನೆಯಿಂದ ಭಗವಂತನನ್ನು ಕಾಣಬೇಕು ಅಂತ ದಾಸರು ಕಂಡು ನಮಗೆ ಹೇಳ್ತಾರೆ. ಕಲಿತ ಕುಂಡಲಕರ್ಣ ಸುಲಲಿತ ಭ್ರೂಯುಗಳ, ಉತ್ತಮವಾದ ಅವನ ಕಿವಿ, ಅದರಲ್ಲಿ ಹೊಳೆಯುವ ಕರ್ಣ ಕುಂಡಲ, ಅದು ಹೀಗೆ ಹಾಗೆ ಓಡಾಡುವಂಥ ಕುಂಡಲವನ್ನು ಭಗವಂತ ಧಾರಣೆ ಮಾಡಿದ್ದಾನೆ. ಸುಲಲಿತ ಭ್ರೂಯುಗಳ, ಉತ್ತಮವಾದ ಹುಬ್ಬಂತೆ. ಆ ಹುಬ್ಬು ಎಂಥದ್ದು ಅಂದರೆ, ದೇವರು ಮೋಹಿನಿ ರೂಪವನ್ನು ಪ್ರಕಟಗೊಳಿಸಿದಾಗ ಹುಬ್ಬನ್ನು ನೋಡಿ ನಾಚಿ ನೀರಾದವಳು ಮಹಾಲಕ್ಷ್ಮಿ. ಅಯ್ಯೋ ಅದೇನು ಹುಬ್ಬು, ಏನು ಕತೆ, ನಾಳೆಯಿಂದ ಇವನ ಹತ್ರನೇ ಬ್ಯೂಟಿ ಕ್ಲಾಸ್ಗೆ ಹೋಗಬೇಕು, ಎಲ್ಲೆಲ್ಲೋ ಹೋಗಿ ಏನು ಪ್ರಯೋಜನ, ಇವನಿಗೆ ನಾನು ಬೇರೆ ಕೇಡು ಅಂತ ಅಂದ್ಕೊಂಡ್ಲಂತ. ಆ ಭಗವಂತನ ಹುಬ್ಬು ಅಂಥದ್ದು, ಅಂಥವನ್ನು ನೆನೆಬೇಕು. ಲಲಿತಾ ಕಲಿತಾ ಕುಂಡಲಕರ್ಣ ಸುಲಲಿತ ಭ್ರೂಯುಗಳ ಬಾಲ ಶಶಾಂಕ ತಿಲಕಾಂಕಿತ ಫಾಲ, ಆ ಹಣೆಯಲ್ಲಿ ಹೊಳೆಯುವಂತಹ ಕಸ್ತೂರಿಯ ತಿಲಕವನ್ನು ಇಟ್ಟಂತಹ ವಿಶಾಲವಾದ ಹಣೆ. ಆ ಹಣೆ ಹೇಗಿದೆ ಅಂದರೆ ಶಶಾಂಕ, ಚಂದ್ರನ ಪೋಲುವ ಹಣೆ. ಆದರೆ ಚಂದ್ರನಲ್ಲಿ ಕಲಂಕ ಇದೆ, ಭಗವಂತನಲ್ಲಿ ನಿಷ್ಕಲಂಕವಾದಂತಹ ವಿಶಾಲವಾದ ಹಣೆ. ಅದರಲ್ಲಿ ಮಧ್ಯದಲ್ಲಿ ತಿಲಕಾಂಕಿತ ಫಾಲ, ಖಾಲಿ ಹಣೆ ಇಲ್ಲ. ಇವತ್ತು ಹಣೆಗಿಟ್ಕೊಳ್ಳೋದೇ ಇರೋದೇ ಸೌಂದರ್ಯ ಅಂದ್ಕೊಂಡಿದ್ದಾರೆ. ಹಣೆಗಿಡೋದೇ ಸೌಂದರ್ಯ. ಹಣೆಗಿಡದೇ ಇದ್ದರೆ ಸ್ಮಶಾನ ಸದೃಶಂ ಮುಖಂ, ಅದು ಸುಡುಗಾಡಿಗೆ ಸಮಾನ. ಹಣೆಯಲ್ಲಿ ಉತ್ತಮವಾದ ತಿಲಕವನ್ನು ಭಗವಂತ ಧಾರಣೆ ಮಾಡಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅಳಿಜಾಲ ವೆನಿಪ ಕುಂತಲ ತರನ, ಅಲಿ ಅಂದರೆ ದುಂಬಿ. ದೇವರ ತಲೆಯಿಂದ ಮುಖದ ಮೇಲೆ ಗುಂಗುರು ಕೂದಲೆಲ್ಲ ರೌಂಡ್ ಬಂದಿದೆಯಂತ, ಅದನ್ನು ಚಿಂತನೆ ಮಾಡಬೇಕಂತ. ದುಂಬಿಗಳೇ ಕೂತಿದೆಯನೋ ಅನ್ನುವಂತೆ ಆ ಭಗವಂತನ ವಿಶಾಲವಾದ ಹಣೆಯಲ್ಲಿ ಗಾಳಿಗೆ ಅತ್ತ ಇತ್ತ ಸರಿಯುವ ಗುಂಗುರು ಕೂದಲು ಅಂತ. ಇದನ್ನು ಗೋಪಿಕಾ ಸ್ತ್ರೀಯರು ನೆನಪಿಸಿಕೊಳ್ತಾರೆ. ಕುಟಿಲ ಕುಂತಲಂ ಶ್ರೀಮುಖಂಚತೆ, ಭಗವಂತ ನಿನ್ನ ಮರಿಬೇಕು ಅಂತ ಅಂದ್ಕೊಳ್ತೀವಿ, ಎಷ್ಟಾದರೂ ಆಗಲ್ಲ. ಕಾರಣ ನಿನ್ನ ವಿಶಾಲವಾದ ಹಣೆಯಲ್ಲಿ ಹೊಳೆಯುವ ಆ ಕೂದಲು, ಎಂಥ ಕೂದಲು, ಅದು ನಮ್ಮ ಮನಸ್ಸನ್ನು ಅಪಹಾರ ಮಾಡಿದೆ ಅಂತ. ಅಂತಹ ಕೂದಲನ್ನು ಚಿಂತನೆ ಮಾಡಬೇಕು. ಇಂತಹ ಭಗವಂತನನ್ನು ನಾವು ನೆನಪು ಮಾಡಿಕೊಂಡು ಅವನ ಬಗ್ಗೆ ತಿಳಿದು ಭಜಿಸಿದರೆ ಫಲವಿದು ಬಾಳುವುದಕ್ಕೆ. ಹೇಗೆ ದಾಸರು ಕೃಷ್ಣನನ್ನು ಕಂಡರು ಅಂತ ತಿಳಿಸುವ ಪ್ರಯತ್ನ ಮುಂದೆ ಮತ್ತೆ ದಾಸರು ಏನು ನೋಡಿ ಹೇಳ್ತಾರೆ ನಾಳೆ ನಾವೆಲ್ಲ ಸೇರಿದಾಗ ನೋಡೋಣ.